RPS 76 ಅನ್ನು ಕೊಟ್ಟಿದ್ರಿ. ಹ್ಞೂ ನೀವು ಸುಗಂಧಿ ಹೂವಿಗೆ ಸ್ಪ್ರೇ ಮಾಡಿದ್ವಿ. ಎಷ್ಟು ಸಲ ಸ್ಪ್ರೇ ಮಾಡಿರಿ? 2 ಸಲ ಸ್ಪ್ರೇ ಮಾಡಿದ್ವಿ. ಒಂದೇ ಸಲ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಸುಗಂಧಿ ಹೆಂಗಿತ್ತು? ಅವಾಗ ಡಲ್ ಇತ್ತು ಅದು. ಆಮೇಲೆ ಭಾಳ ಇಂಪ್ರೂವ್ ಆತ್ರಿ ಅದು. ಆಮೇಲೆ ಇಂಪ್ರೂವ್ ಆಯ್ತು ರೀ. ಬೆಸ್ಟ್ ಆತ್ರಿ ಅದು. ಆಮೇಲೆ ಹೂ ಜಾಸ್ತಿ ಬಿಡಕ್ಕೆ ಜಾಸ್ತಿನೂ ಬಂತು ರೀ ಅದು. ಅದಕ್ಕಿಂತ ಮುಂಚೆ ಎಷ್ಟು ಇಳುವರಿ ತೆಗೆದಿದ್ರಿ ನೀವು? ಫಸ್ಟ್ಗೆ 2 kg ಹಿಂಗೆ ಬರ್ತೈತೆ ರೀ. ಆಮೇಲೆ 5-6 kg ಮಟ್ಟ ಬಂತು ರೀ ಅದು. ಮೊದಲಿಗೆ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ನೋಡ್ರಿ ವೀಕ್ಷಕರೇ, ಮೊದಲು RPS ಅನ್ನು ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ಕಮ್ಮಿ ಇತ್ತು. 1.5-2 kg ಇಳುವರಿ ಬರ್ತಿತ್ತು. ಈಗ 5-6 kg ಇಳುವರಿ ತೆಗಿತಾ ಇದ್ದಾರೆ. ಸರ್ ಎಷ್ಟನೇ ತಿಂಗಳದ್ದು ಇದು ಬೆಳೆ? ಈಗ 1 ತಿಂಗಳು ಆತ್ರಿ ನಾವು ಬಿಡ್ಸಕತ್ರಿ. 1 ತಿಂಗಳಾಯ್ತು ಬಿಡ್ಸಕತ್ತಿ. ಹಚ್ಚಿ 6 ತಿಂಗಳು ಆತ್ರಿ. 6 ತಿಂಗಳದ ಬೆಳೆ ಐತಿದು. 1 ತಿಂಗಳಾಯಿತು ಇದನ್ನ ಹೂ ಬಿಡ್ಸಕತ್ತಿ. ಈಗ 1.5 kg ಇದ್ದಿದ್ದು 6 kg ಆಗೈತಿ. ಈಗ ಪ್ರತಿದಿನ ಈ ಹೂವನ್ನು ಬಿಡಿಸ್ತಾ ಇದ್ದಾರೆ. ಈಗ ಮುಂದೆ RPS ಅನ್ನು ಸ್ಪ್ರೇ ಮಾಡ್ಬೇಕು ಅನ್ಕೊಂಡಿರಾ? ಹ್ಞೂ ರೀ, ಅದನ್ನ ಸ್ಪ್ರೇ ಮಾಡ್ಬೇಕಂತ ಮಾಡಿ. ಅದನ್ನ ಸ್ಪ್ರೇ ಮಾಡ್ತೀರಿ? ಉಳಿದ ಎಲ್ಲ ಬೆಳೆಗೂ ಸ್ಪ್ರೇ ಮಾಡಿರಿ. ಇದನ್ನ ಪ್ರತಿ 15 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡಿದ್ರೆ ನೀವು ಪ್ರತಿ ದಿನನೂ ಹೆಚ್ಚಿಗೆ ನೀವು ಬೆಳೆ ತೆಗಿಬೋದು. ನೋಡ್ರಿ ವೀಕ್ಷಕರೇ, ಈ ಥರ ಮೊಗ್ಗು ಐತಿ. ಮುಂದಿಂದೆಲ್ಲ ಈ ಥರ ದಿಂಡೆಲ್ಲ ಬಂದೈತಿ. ಈಗ ಇಲ್ಲಿ ನೋಡ್ರಿ, ಈ ಥರ ಎಲ್ಲ ಐತಿ ನೋಡ್ರಿ, ಮೊಗ್ಗು ಹಿಂಗೈತಿ. ಈ ಸ್ಪ್ರೇ ಮಾಡಿದ್ಮೇಲೆ ಈ ಥರ ಬಿಟ್ಟೈತಿ ಅಂತ ಹೇಳ್ತಾ ಇದ್ದಾರೆ ರೈತರು. ಸರ್, ಇದ್ರ ಬಗ್ಗೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಆಯ್ತಾ? ಹೌದ್ರಿ, ಒಳ್ಳೆ ಅಭಿಪ್ರಾಯ ಐತಿ. ನೀವು ಬಳಸ್ರಿ, ಇನ್ನೊಬ್ಬರು ರೈತರಿಗೆ ನೀವು ಹೇಳ್ತಿರಲ್ಲ? ಹ್ಞೂ, ಹೇಳ್ತೀವಿ. ಧನ್ಯವಾದಗಳು. ನಮಸ್ಕಾರ.